ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ತುಂಬ ಜನಕ್ಕೆ ಒಂದಿಷ್ಟು ಪುಸ್ತಕಗಳ ಬಗ್ಗೆ ಕ್ಲಾರಿಟಿ ಮತ್ತು ಕೆಲವೊಂದಿಷ್ಟು ವಿಷಯಗಳನ್ನು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಎಸ್ಪೆಷಲಿ ನಾಟ್ ಓನ್ಲಿ ಫಾರ್ UPSC KPSC, ಒಟ್ಟಾರೆ ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಪುಸ್ತಕಗಳನ್ನು ಸಂಗ್ರಹಣೆ ಮಾಡೋದ್ರ ಜೊತೆಗೆ ಹೆಂಗೆ ವಿಷಯಗಳ ಕಾನ್ಸೆಪ್ಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇರುತ್ತೆ. ಸೊ ಅದ್ರ ಬಗ್ಗೆ ಒಬ್ಬರು ಕೇಳಿದರು. ಸೊ ಅದಕ್ಕೆ ಕಂಪ್ಲೀಟಾಗಿ ಒಂದು ಡೀಟೇಲ್ಡ್ ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಲವಾರು ಜನರಿಗೆ ಗೊತ್ತೇ ಇದೆ ಈ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿ ಹೆಂಗೆ ಅಂತಂದರೆ ಇದು ಒಂದು ದಿನ 2 ದಿನ ಅಥವಾ ಒಂದಿಷ್ಟು ತಿಂಗಳುಗಳು 1 ವರ್ಷದಲ್ಲಿ ಮುಗಿಯುವಂಥದ್ದಲ್ಲ. ಅದು ಕೆಲವರು ಅದೃಷ್ಟ 1 ವರ್ಷ 2 ವರ್ಷದಲ್ಲಿ ಏನೋ ಮಾಡ್ಕೊಂಡು ಹೋಗುವಂಥದ್ದು. ಬಟ್ ಕೆಲವ್ರಿಗೆ ತುಂಬ ದಿನ ಹಿಡಿಯುತ್ತೆ. ಕಾರಣ ಇಷ್ಟೇ, ಸರಿಯಾದ ಮಾರ್ಗದರ್ಶನದ ಕೊರತೆ ಆ್ಯಂಡ್ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ತುಂಬ ರಿಸೋರ್ಸಸ್ ಇರುತ್ತೆ, ಬಟ್ ಯಾವುದನ್ನು ಓದಬೇಕು ಸರಿಯಾಗಿ ಅಂತ ಗೊತ್ತಿಲ್ಲದೆ ಇದ್ದಾಗ ತುಂಬ ಕನ್ಫ್ಯೂಷನ್ ಆ್ಯಂಡ್ ತುಂಬ ಗೊಂದಲಕ್ಕೀಡಾಗಿ ಕಂಪ್ಲೀಟಾಗಿ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥದ್ದಾಗುತ್ತೆ. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಪುಸ್ತಕಗಳ ಬಗ್ಗೆ ಆ್ಯಂಡ್ ಯಾವ ಬುಕ್ ಇಟ್ಸ್ ಬೆಟರ್ ನನ್ನ ಒಂದು ಅನುಭವದಲ್ಲೂ ಕೂಡ ಹೇಳ್ತೀನಿ. ವಿಶೇಷವಾಗಿ ನೀವೇನಾದರೂ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗ್ತೀರಿ ಅಂತಂದರೆ ನೀವಿಲ್ಲಿ ಫಸ್ಟ್ ಇಲ್ಲಿನ ಸ್ಟೇಟ್ ಬುಕ್ಸನ್ನು ತೆಗೆದುಕೊಳ್ಳಿ. ಯಾವುದೇ ಇರಲಿ, ಗೌರ್ಮೆಂಟ್ ಬುಕ್ಸ್ಗಳು ಎಸ್ಪೆಷಲಿ 6 to 12 ಎಲ್ಲ ಬುಕ್ಸ್ ನೀವು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸು ಅದೆಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ನೀವು ಆಫ್ ಕೆಲಸವನ್ನು ಮುಗಿಸ್ದಾಗೆ. ಇನ್ನು ಉಳಿದಿರುವಂಥದ್ದು ಸ್ಟ್ಯಾಂಡರ್ಡ್ ಬುಕ್ಸು, ಆಥರ್ ಬುಕ್ಸ್, ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ತೆಗೆದುಕೊಳ್ಳೋದು. ಇಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಓದ್ತೀನಿ ಅಂತಂದರೆ NCERT ಕಂಪಲ್ಸರಿ ತೊಗೊಳ್ಬೇಕಾಗುತ್ತೆ. NCERT ಒಂದು 6 to 12 ಅದರಲ್ಲಿ ಒಂದಿಷ್ಟು ಲಿಮಿಟೆಡ್ ಇದೆ. ನಿಮಗೆ ಯಾವುದು ನೀಡಿದೆ ಅದನ್ನಷ್ಟೇ ಪರ್ಚೇಸ್ ಮಾಡಿಕೊಂಡು ಓದೋವಂಥದ್ದು ಕೂಡ ಅವಕಾಶ ಇದೆ. ಬಟ್ ಪೊಲಿಟಿ ಎಸ್ಪೆಷಲಿ ತುಂಬ ಜನಕ್ಕೆ ಗೊಂದಲ ಆಗುವಂಥ ಸಬ್ಜೆಕ್ಟು ಅಂತಂದರೆ ಭಾರತದ ಸಂವಿಧಾನ ಮತ್ತು ರಾಜಕೀಯ. ಈ ಒಂದು ವಿಷಯವನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಕೆಲವರು ಏನೊಂದು 8-10 ಕ್ವಶನ್ಸ್ ಬರ್ಬೋದು ಹಂಗೆ ಹಿಂಗೆ ಅಂತ ಕೆಲವರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಬಟ್ UPSC ಅಂತ ಪರೀಕ್ಷೆಯಲ್ಲಿ, ಮುಖ್ಯ ಪರೀಕ್ಷೆಯಲ್ಲಿ ನಾವೊಂದು ಇಡೀ ಪೇಪರನ್ನೇ ಬರೀಬೇಕಾಗಿರೋದ್ರಿಂದ ಕಂಪ್ಲೀಟ್ ಆದಂಥ ಪ್ರಿಪ್ರೇಷನ್ ಮಾಡಲೇಬೇಕು. ಈವನ್ ನಾವು ಪ್ರತಿಯೊಂದು ಆರ್ಟಿಕಲನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಪ್ರತಿಯೊಂದು ವಿಷಯವನ್ನು ಕೂಡ ಕೂಲಂಕುಷವಾಗಿ ಓದ್ಕೊಳ್ಬೇಕು. ಹಾಗಾದರೆ ಇಂಡಿಯನ್ ಪೊಲಿಟಿಗೆ ಯಾವ ಬುಕ್ ಬೆಸ್ಟ್ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ UPSCಯ ಬೈಬಲ್ ಆಫ್ UPSC ಅಂತ ಕರೀತಾರೆ. ಯಾವುದನ್ನು ಅಂತಂದರೆ ಲಕ್ಷ್ಮೀಕಾಂತ್ ಅವರ ಇಂಡಿಯನ್ ಪೊಲಿಟಿ ಬುಕ್ಕು. ಸೊ ನನ್ನ ಹತ್ರ ಇರ್ತಕ್ಕಂಥದ್ದು ಒಂದು ಓಲ್ಡ್ ಎಡಿಷನ್, ಬಟ್ ಈಗ ನ್ಯೂ ಎಡಿಷನ್ ಬಂದಿದೆ ಆಲ್ರೆಡಿ ಮಾರ್ಕೆಟ್ಗೆ. ನಾನು ಈಗ ಇದನ್ನು ರೆಫರ್ ಮಾಡ್ತಾ ಇರೋದು ಓಲ್ಡ್ ಎಡಿಷನ್. ಇದು ಕನ್ನಡದಲ್ಲಿ ಸ್ಟೇಟ್ ಎಕ್ಸಾಮ್ಸ್ಗೆ ಅಂತಂದರೆ PS ಗಂಗಾಧರ್ ಸರ್ದಿದೆ ಆ್ಯಂಡ್ KM ಸುರೇಶ್ ಸರ್ದಿದೆ. ಬಟ್ ಈ ಪುಸ್ತಕಗಳನ್ನು ತುಂಬ, ಈ ಬುಕ್ಗಳನ್ನ ನೀವು ಹೆಂಗಾಗ್ಬಿಡುತ್ತೆ ಅಂತಂದ್ರೆ ನೋಡಿದಾಗೆ ಅರ್ಧ ಹೊಸದಾಗಿ ಬರುವಂಥ ಆಸ್ಪಿರೆಂಟ್ಸ್ಗಳಿಗೆ ಭಯ ಶುರು ಆಗ್ಬಿಡುತ್ತೆ. ಇಷ್ಟು ದೊಡ್ಡ ಬುಕ್ ಹಿಂಗೆ ಓದೋದು, ಇದನ್ನು ಇಷ್ಟೊಂದು ಟಾಪಿಕ್ಸ್ ಇದೆ ಅಂತ. ಸೊ ಇದನ್ನು ಯಾವ ರೀತಿ ನೀವು ಶಾರ್ಟಾಗಿ ಈಸಿಯಾಗಿ ಓದ್ಕೊಳ್ಬೋದು ಅಂತಂದರೆ, ಫಸ್ಟ್ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳೆಲ್ಲ ಕ್ಲಿಯರ್ ಇತ್ತು ಅಂತಂದರೆ ನೇರವಾಗಿ ಈ ಪುಸ್ತಕವನ್ನು ನೀವು ಕೈಗೆತ್ಕೊಂಡು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ನಾನು ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಪಾಯಿಂಟ್ ಮಾಡಿದ್ದೀನಿ. ಅಂದರೆ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀನೋ, ಸೊ ಅದರಲ್ಲಿ ನಾನು ನೇರವಾಗಿ ಕೆಲವೊಂದು ವಿಷಯಗಳನ್ನ ಡೈರೆಕ್ಟಾಗಿ ವಿಷಯಗಳನ್ನು ಓದೋಕ್ಕೆ ಹೋಗಲ್ಲ. ನನಗೆ ಏನು ಇಂಪಾರ್ಟೆಂಟ್ ಅನಿಸುತ್ತೆ ಅಂದರೆ, ಈಗ ನೀವು ಕ್ವಶನ್ ಪೇಪರ್ ತೆಗೆದುಕೊಂಡು ಓಲ್ಡ್ ಕ್ವಶನ್ ಪೇಪರ್ನ ನೋಡಿದರೆ ಅಂತಂದರೆ ಪೊಲಿಟಿ ಮೇಲೆ ಏನು ಕ್ವಶನ್ ಕೇಳಿದ್ದಾರೆ, ಸೊ ಅಲ್ಲಿ ಆ ಕ್ವಶನ್ನ ರಿಲೇಟೆಡಾಗಿ ನೀವು ಹೆಂಗೆ ಪ್ರಿಪ್ರೇಷನ್, ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಲೈಕ್ ಈಗ ಕರೆಂಟ್ ಅಫೇರ್ಸಲ್ಲಿ ಹೆಂಗೆ ಗೌರ್ಮೆಂಟ್ದು ಸ್ಕೀಮ್ಸ್ ರಿಲೇಟೆಡ್ಡು, ಆರ್ಗನೈಜೇಷನ್ ರಿಲೇಟೆಡ್ಡು ಆ್ಯಂಡ್ ಏನೇನೆಲ್ಲ ಹೊಸ ಬೆಳವಣಿಗೆಗಳು, ಅಮೆಂಡ್ಮೆಂಟ್ಸ್ ಹೆಂಗೆ ನೀವು ನೋಡ್ಕೊಳ್ತೀರಾ, ಹಾಗೆ ಇಲ್ಲಿ ಪೊಲಿಟಿಯಲ್ಲೂ ಕೂಡ ಅಷ್ಟೇ. ಯಾರಾದರೂ ಇಂಡಿಯನ್ ಪೊಲಿಟಿ ಬುಕ್ ತೊಗೊಂಡ್ರೆ ನಿಮಗೆ UPSC ಬಗ್ಗೆ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಇದೆ ಆ ಬುಕ್ಕಲ್ಲಿ, ನೀವು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಬಿಡ್ಬೋದು. ತುಂಬ ಜನ ಹೊಸ್ದಾಗಿ ಬಂದಾಗ ಇಂಟ್ರೊಡಕ್ಷನ್ ಬಗ್ಗೆ ಕೇಳಿದೆ, ಎಷ್ಟು ಪೇಪರ್ ಇರುತ್ತೆ, ಯಾವ ಪೇಪರ್ಗೆ ಎಷ್ಟು ಮಾರ್ಕ್ಸು, ಪ್ರಿಲಿಮ್ಸ್ ಎಷ್ಟು, ಮೇನ್ಸ್ ಎಷ್ಟು, ಇಂಟರ್ವ್ಯೂ ಏನು, ಒಟ್ಟಾರೆ ಟೋಟಲ್ ಡೀಟೇಲ್ ಆ ಬುಕ್ಕಲ್ಲಿದೆ. ಆ್ಯಂಡ್ ಈ ಬುಕ್ಕಲ್ಲಿ ನೀವು, ನಾನು ಕನ್ನಡದಲ್ಲಿ ಹೇಳ್ತೀನಿ ಬಿಕಾಸ್ ಕನ್ನಡದಲ್ಲೂ ಕೂಡ PS ಗಂಗಾಧರ್ದು ಆ್ಯಂಡ್ KM ಸುರೇಶ್ ಸರ್ ಬುಕ್ ಇದೆ. ಸೊ ಅದಕ್ಕೆ ನೀವು ಭಾರತ ರಾಜಕೀಯ ಮತ್ತು ಸಂವಿಧಾನ ಈ ಬುಕ್ ಇಂಡಿಯನ್ ಪೊಲಿಟಿ ತೊಗೊಂಡ್ರೆ ನೀವು ಇಲ್ಲಿ ಹೆಂಗೆ ಪಾರ್ಟ್ ಮಾಡ್ಕೊಂಡು ಹೋಗಬೇಕಂದ್ರೆ, ಪಾರ್ಟ್ 1ಅಲ್ಲಿ ನೀವು ಭಾರತದ ಒಂದು ಸಂವಿಧಾನದ ಲಕ್ಷಣಗಳು, ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಕ್ವಶನ್. ಆಲ್ಮೋಸ್ಟ್ ಸಂವಿಧಾನದ ಲಕ್ಷಣಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆ್ಯಂಡ್ ಅದಾದಮೇಲೆ ಪೀಠಿಕೆ, ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಟೋಟಲ್ ಭಾರತದ ಸಂವಿಧಾನದ ಒಂದು ಪೀಠಿಕೆಯಲ್ಲಿ ಆ್ಯಂಡ್ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ನೀವು ಓದಬೇಕಾದ್ರೆ. ಆ್ಯಂಡ್ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ಆ್ಯಂಡ್ ರಾಜ್ಯ ನಿರ್ದೇಶಕ ತತ್ವಗಳು, ಹಾಗೆ ಸಂವಿಧಾನದ ರಚನೆ ಮತ್ತು ಪಾರ್ಟ್ 2 ಅಲ್ಲಿ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರಪತಿಯವರ ಕಾರ್ಯ, ಅವರನ್ನು ನೇಮಕ ಮಾಡುವಂಥ ಆರ್ಟಿಕಲ್ಲು, ಅವರ ಕೆಲವೊಂದಿಷ್ಟು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಟೋಟಲ್, ಆ್ಯಂಡ್ ಪ್ರಧಾನಮಂತ್ರಿಗಳು
ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ, ರಾಜ್ಯಪಾಲರು, ಈ ರೀತಿ ಅವರ ಒಂದು ಆರ್ಟಿಕಲ್, ಅವರನ್ನು ಆಯ್ಕೆ ಮಾಡುವಂಥ ಸಂವಿಧಾನದ ವಿಧಿ ಮತ್ತು ಅವರ ಅಧಿಕಾರ ಮತ್ತು ಕರ್ತವ್ಯಗಳು, ಅದನ್ನು ತುಂಬ ಕ್ಲೀನಾಗಿ ಓದಬೇಕು. ಇದು ತುಂಬ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಲ್ಲೂ ಕೇಳುವಂಥ ಪ್ರಶ್ನೆ. ಆ್ಯಂಡ್ ಅದಾದಮೇಲೆ ಜುಡಿಷರಿಗೆ ಬಂದರೆ ನೀವು ಅಲ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟು ಆ್ಯಂಡ್ ಅಧೀನ ನ್ಯಾಯಾಲಯಗಳ ಸಬಾರ್ಡಿನೇಟ್ ಕೋರ್ಟ್ಗಳ ಬಗ್ಗೆ ಕೂಡ ನೀವು ಓದ್ಕೊಳ್ಬೇಕು. ಆ್ಯಂಡ್ ಅದಾದಮೇಲೆ ಸರ್ಕಾರದ ವಿಷಯಗಳು ಬಂದಾಗ ರಾಜ್ಯ ಸರ್ಕಾರದ ಬಗ್ಗೆ ಕಂಪ್ಲೀಟಾಗಿ ಮುಖ್ಯಮಂತ್ರಿಗಳು, ಅಲ್ಲಿರ್ತಕ್ಕಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಆ್ಯಂಡ್ ಗವರ್ನರ್ ಆಗಿರ್ಬೋದು, ಅದಾದಮೇಲೆ ಲೋಕಲ್ ಗೌರ್ಮೆಂಟಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳ ಬಗ್ಗೆ, ಈ ರೀತಿ. ಆ್ಯಂಡ್ ಕೆಲವೊಂದಿಷ್ಟು ಬಾಡಿ ಬರುತ್ತೆ, ನಾನ್ ಗೌರ್ಮೆಂಟ್ನಲ್ಲಿ ಕೆಲವೊಂದಿಷ್ಟು ಇರುತ್ತೆ, ಅದರಗಳ ಬಗ್ಗೆ ಓದ್ಕೋಬೇಕು ನೀವು. ಲೈಕ್ ಆಯೋಗಗಳ ಬಗ್ಗೆ, ನೇಮಕಾತಿ ಆಯೋಗ, ಲೈಕ್ UPSC, KPSC, ಇದು ಅದರದ್ದು ಆರ್ಟಿಕಲ್ಸು ಕಂಪ್ಲೀಟಾಗಿ ಓದಬೇಕು. ಇದು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆ ಇನ್ನೊಂದು ಮುಖ್ಯವಾದಂಥ ವಿಷಯಗಳು ಅಂತಂದರೆ, ನೀವು ಪೊಲಿಟಿಯಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥದ್ದು ಯಾವುದಕ್ಕೆ ಅಂತಂದರೆ, ನಿಮಗೆ ಆಲ್ಮೋಸ್ಟು ತುಂಬ ಜನರಿಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ನಾಲೆಜ್ ಇರುತ್ತೆ. ಬಟ್ ಏನು ಅಂತಂದರೆ, ಕೆಲವೊಂದು ಬಾರಿ ಏನಾಗ್ಬಿಡುತ್ತೆ, ನಾವು ತುಂಬ ವಿಪರೀತವಾಗಿ ಓದಿದ್ದು ಕೂಡ ನಮಗೆ ಅಷ್ಟೊಂದು ಸರಿ ಅನಿಸಲ್ಲ. ಕಾರಣ ಈಗ ಲಿಮಿಟೆಡ್ ರಿಸೋರ್ಸಸ್ನ ಇಟ್ಕೊಂಡು ಓದೋದು ಇಟ್ಸ್ ಬೆಟರ್. ಆಲ್ಮೋಸ್ಟ್ ತುಂಬ ಜನ ಹೇಳೋದು ಅದೇ, ನೀವು ಅನ್ಲಿಮಿಟೆಡ್ ರಿಸೋರ್ಸಸ್ ಇಟ್ಟಾಗ ತುಂಬ ಕನ್ಫ್ಯೂಷನ್ ಶುರುವಾಗ್ಬಿಡುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಬಗ್ಗೆ ನಾನು ಆಗಲೇ ಹೇಳಿದ್ನಲ್ಲ, ಕೆಲವೊಂದು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಆಗಿರ್ಬೋದು, ಲೋಕಪಾಲ, ಲೋಕಾಯುಕ್ತಸ್ ಬಗ್ಗೆ ನಿನ್ನೆ ಆಲ್ಮೋಸ್ಟ್ ಕ್ವಶನ್ಸ್ ಇತ್ತು UPSC ಪ್ರಿಲಿಮ್ಸಲ್ಲಿ. ಆ್ಯಂಡ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ಆಗಿರ್ಬೋದು, ಕೆಲವೊಂದಿಷ್ಟು ಪೊಲಿಟಿಕಲ್ ಡೈನಾಮಿಕ್ಸ್ ಬಗ್ಗೆ, ಈ ರೀತಿ ನೀವು ಏನು ಇಂಪಾರ್ಟೆನ್ಸ್ ಯಾವುದನ್ನು ಓದಿದರೆ ಹೆಂಗೆ ನಾವು ಅದನ್ನು ಕ್ಯಾಚ್ ಮಾಡ್ಕೋಬೋದು ಆ್ಯಂಡ್ ಅದನ್ನು ಪರೀಕ್ಷೆಯಲ್ಲಿ ಹೆಂಗೆ ಬರಿಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಯಾವುದೂ ಕೂಡ ರಿಟರ್ನ್ ಎಕ್ಸಾಮ್ ಇಲ್ಲ. PSI ಇದೊಂದು essay ಮತ್ತು ಟ್ರಾನ್ಸ್ಲೇಷನ್ ಬಿಟ್ಟರೆ ಇನ್ನು ಯಾವುದು ಕೂಡ ಆಲ್ಮೋಸ್ಟ್ ಇನ್ನು KS ಒಂದು ಪರೀಕ್ಷೆ ಬಿಟ್ಟರೆ ಉಳಿದಿರುವಂಥ ಗ್ರೂಪ್ C ಆಗಿರ್ಬೋದು, ಕೆಲವೊಂದು ಪರೀಕ್ಷೆಗಳೆಲ್ಲ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳದ್ದು, ಅದೆಲ್ಲ ಕೂಡ ನಿಮಗೆ ಆಲ್ಮೋಸ್ಟು ಟಿಕ್ಕಿಂಗೇ ಇರುತ್ತೆ. ಸಿಂಗಲ್ ಇದು ಆನ್ಸರ್, ಅಂದರೆ ನೀವು ಬರೆಯುವಂಥ ಅವಶ್ಯಕತೆನೇ ಇರಲ್ಲ, ಅಲ್ಲಿ ಜಸ್ಟ್ ಟಿಕ್ ಮಾಡ್ತಾ ಹೋಗೋದು. ಸೊ ಅದಕ್ಕೆ ಆಪ್ಷನ್ ರಿಲೇಟೆಡ್ ಇರುತ್ತೆ. ಹಂಗಾಗಿ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿದರೆ, ಒಳ್ಳೆ ಸ್ಟ್ರಾಟಜಿಯನ್ನು ಇಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಒಂದು ಫಾರ್ಮುಲಾ ಇರುತ್ತೆ, ಮೀನ್ಸ್ ಅದೊಂದು ಸ್ಟ್ರಾಟಜಿ ಇರುತ್ತೆ. ಆ ಸ್ಟ್ರಾಟಜಿಯನ್ನು ನೀವು ಕಲಿತುಬಿಟ್ರೆ ಕಂಪ್ಲೀಟಾಗಿ ಆ ಪರೀಕ್ಷೆಯಲ್ಲಿ ನೀವು ಕಿಂಗ್ ಆಗಿ, ಮೀನ್ಸ್ ಒಂದೇನಂತಂದರೆ ಮಾಸ್ಟರ್ ಆಗಿಬಿಡ್ತಾರೆ. ಆ ರೀತಿ ಪ್ರತಿ ಪರೀಕ್ಷೆಗೂ ಕೂಡ ತನ್ನದೇ ಆದಂಥ ಒಂದು ಮೌಲ್ಯ ಇರುತ್ತೆ. ಈಗ UPSC ಮಾಡಿದವನಿಗೆ ಹೋಗಿ SDA ಬರಿ ಅಂತಂದ್ರೂ ನಿಜಕ್ಕೂ ಆಗಲ್ಲ. ಯಾಕಂದರೆ ಪ್ರತಿಯೊಂದು ಪರೀಕ್ಷೆ ತಯಾರಿ ಮತ್ತು ಆ ಪರೀಕ್ಷೆ ರಿಸೋರ್ಸಸ್ಸು ಏನೇನು ನಾವು ಓದಬೇಕು ಎಲ್ಲವೂ ಕೂಡ ಭಿನ್ನವಾಗೇ ಇರುತ್ತೆ. ಬಟ್ ಎಲ್ಲಿ ನಾವು ಸರಿಯಾದಂಥ ತಯಾರಿ ಮಾಡಲ್ಲ, ಆಗ ನಾವು ವಿಫಲತೆಯನ್ನು ಕಾಣ್ತೀವಿ. ಸೊ ಅದಕ್ಕೆ ಅಪ್ಕಮಿಂಗ್ ತುಂಬ ನೋಟಿಫಿಕೇಷನ್ ಆಗುತ್ತೆ. ಒಳ ಮೀಸಲಾತಿ ಬಗ್ಗೆ ಕೇಳ್ತಾ ಇದ್ದಾರೆ ಅಗೇನ್ ಆ್ಯಂಡ್ ಅಗೇನ್, ಆ ರಿಪೋರ್ಟ್ ಯಾವಾಗ ಫೈನಲ್ ಆಗ್ಬೋದು ಅಂತ. ಈಗ ಆಲ್ರೆಡಿ ಸರ್ಕಾರ ಹೇಳಿದೆ, ಜೂನ್ ಜುಲೈ ಅಂತ್ಯದ ವೇಳೆಗೆ ನಾವು ಮುಗಿಸ್ತೀವಿ, ಆಗಸ್ಟ್ ಅಷ್ಟಿಗೆ ಸಬ್ಮಿಟ್ ಮಾಡಿ ಸೆಪ್ಟೆಂಬರ್ಗೆ ನೋಟಿಫಿಕೇಷನ್ಗಳನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳಿದಂತೆ ಮಾಡಿದರೆ ಖಂಡಿತವಾಗಿ ಈ ವರ್ಷ ಎಲ್ಲ ಆಸ್ಪಿರೆಂಟ್ಸ್ಗಳ ಜೀವನವನ್ನು ಉಳಿಸಿದಂಥ ಪುಣ್ಯ ಸರ್ಕಾರಕ್ಕೆ ಸಿಗುತ್ತೆ. ಇಲ್ಲ ಅಂತಂದರೆ ಮತ್ತಷ್ಟು ಏನಾಗುತ್ತೆ, ಬಿಗಡಾಯಿಸಿದ ಪರಿಸ್ಥಿತಿ. ಈಗ ಆಲ್ರೆಡಿ PGಗಳು, ರೂಮ್ಗಳು ಓದ್ತಾ ಇರೋವಂಥವ್ರಿಗೆ ಆಲ್ರೆಡಿ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ. ನೋಟಿಫಿಕೇಷನ್ ಇಲ್ಲ ಅಂದರೆ ಏನು ಪ್ರಿಪ್ರೇಷನ್ ಮಾಡೋದು ಅನ್ನೋ ಒಂದು ಹಂತಕ್ಕೂ ಕೂಡ ಬಂದಿರ್ತಾರೆ. ಸೊ ಅದಕ್ಕೆ ನೀವು ಆ ಒಂದು ಮೈಂಡ್ ಸೆಟ್ಟಿಂದ ಹೊರಗೆ ಬಂದು ಪ್ರಿಪ್ರೇಷನನ್ನು ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು.